ಕರಾವಳಿ ಬಳಿಕ ಬೆಂಗಳೂರಿನಲ್ಲೂ ಲವ್ ಜಿಹಾದ್ ಸದ್ದು ಮಾಡ್ತಾ ಇದೆ. ಪ್ರೀತಿಸ್ತೀನಿ ಅಂತ ಹಿಂದೆ ಬಿದ್ದ ಎಲ್ಲವನ್ನೂ ಬಳಸ್ಕೊಂಡ ಲವ್ ಸೆಕ್ಸ್ ದೋಖಾ ಆಮೇಲೆ ಮತಾಂತರಕ್ಕೆ ಪಟ್ಟು ಕರಾವಳಿ ಬಳಿಕ ಬೆಂಗಳೂರಲ್ಲೂ ಲವ್ ಜಿಹಾದ್ ಸದ್ದು ಮಾಡ್ತಾ ಇದೆ. ಪ್ರೀತಿಸ್ತೀನಿ ಅಂತ ಹಿಂದೆ ಬಿದ್ದ ಎಲ್ಲವನ್ನ ಯೂಸ್ ಮಾಡಿಕೊಂಡ ಲವ್ ಸೆಕ್ಸ್ ದೋಖಾ ಆಮೇಲೆ ಮತಾಂತರಕ್ಕೆ ಪಟ್ಟು ಬೆಂಗಳೂರಲ್ಲಿ ಲವ್ ಜಿಹಾದ್ ಪ್ರಕರಣ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಮದುವೆಯಾಗೋದಾಗಿ ನಂಬಿಸಿ ಹಣ ಎಲ್ಲ ಕಿತ್ಕೊಂಡ, ಆಮೇಲೆ ಮದುವೆ ಅಂತ ಬಂದ್ರೆ ಪೀಸ್ ಮಾಡ್ತೀನಿ ಅಂತ ಹೇಳದ್ನಂತೆ. ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಪ್ರಕರಣ ದಾಖಲಾಗಿ 9 ತಿಂಗಳಾದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ ಅನ್ನುವಂತಹ ಆರೋಪ ಕೂಡ ಇದೆ. ಸುದ್ದಗುಂಟೆಪಾಳ್ಯ ಪೊಲೀಸರ ವಿರುದ್ಧ ಸಂತ್ರಸ್ತೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟು 9 ತಿಂಗಳಾಗಿದೆ, ಆದರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಮದುವೆಯಾಗೋದಾಗಿ ನಂಬಿಸಿ ಹಣವನ್ನೆಲ್ಲ ಕಿತ್ಕೊಂಡಿದ್ದಾನೆ, ಆಮೇಲೆ ಮದುವೆ ಅಂತ ಬಂದ್ರೆ ಪೀಸ್ ಮಾಡಿಬಿಡ್ತೀನಿ ಅಂತ ಆತ ಹೆದರಿಸಿದ್ದಾನೆ. ನನಗೆ ನ್ಯಾಯ ಕೊಡಿಸಿ ಅಂತೇಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಕೂಡ ನೋ ಯೂಸ್. ಪ್ರಕರಣ ದಾಖಲಾಗಿ 9 ತಿಂಗಳಾಗಿದೆ, ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ ಪೊಲೀಸರು ಅನ್ನುವಂತಹ ಆರೋಪವನ್ನು ಕೂಡ ಆ ನೊಂದ ಸಂತ್ರಸ್ತೆ ಮಾಡ್ತಾ ಇದ್ದಾಳೆ. ಪ್ರೀತಿಸ್ತೀನಿ ಅಂತ ಆತನೇ ಹಿಂದೆ ಬಿದ್ದಿದ್ದು, ಆತನೇ ಪ್ರಪೋಸ್ ಮಾಡಿದ್ದು, ಎಲ್ಲ ಬಳಸ್ಕೊಂಡ. ಈಗ ಲವ್ ಸೆಕ್ಸ್ ದೋಖಾ ಆಮೇಲೆ ಮತಾಂತರ ಆಗು ಅಂತೇಳಿ ಆತ ಪಟ್ಟು ಹಿಡಿದಿದ್ದ. ಕರಾವಳಿ ಆದಮೇಲೆ ಈಗ ಬೆಂಗಳೂರಲ್ಲೂ ಕೂಡ ಈ ಲವ್ ಜಿಹಾದ್ ಪ್ರಕರಣ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಕಂಪ್ಲೇಂಟ್ ಫೈಲ್ ಆಗಿ 9 ತಿಂಗಳಾಗಿದೆ, ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನ ಪೊಲೀಸರ ವಿರುದ್ಧ ಆ ನೊಂದ ಸಂತ್ರಸ್ತೆ ಮಾಡ್ತಾ ಇದ್ದಾಳೆ. ನೋಡಿ, ಯುವತಿಗೆ ಸ್ನೇಹಿತರ ಮೂಲಕ ಈತನ ಪರಿಚಯ ಆಗಿರುತ್ತೆ. ಉಮಾನ್ ಎಂಬಾತ ಬಳಿಕ ಪ್ರೀತಿ ಮಾಡುವಂತೆ ಯುವತಿಯ ಹಿಂದೆ ಬಿದ್ದಿದ್ದ. ಪ್ರೀತಿ ಮಾಡೋದಾಗಿ ನಂಬಿಸಿ ಲಕ್ಷ ಹಣ, ಚಿನ್ನಾಭರಣ ಇದೆಲ್ಲ ಕೂಡ ಪಡ್ಕೊಂಡಿರ್ತಾನೆ. ಯುವತಿ ಜೊತೆಗೆ ಬಲವಂತವಾಗಿ ಲೈಂಗಿಕ ಸಂಪರ್ಕ ಕೂಡ ಬೆಳೆಸಿದ್ದ. ಅದೆಲ್ಲ ಆದ್ಮೇಲೆ ಮದುವೆ ಆಗು ಅಂತ ಅಂದ್ರೆ ಉಮಾನ್ ಖ್ಯಾತೆ ತೆಗೆದಿದ್ದಾನೆ. ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗು, ಆಗ ನಾನು ಮದುವೆ ಆಗ್ತೀನಿ, ಈ ತರದೊಂದು ಟಾರ್ಚರ್ ಕೊಡ್ತಾ ಇದ್ದ ಸಂತ್ರಸ್ತೆಗೆ. ಮದುವೆ ಆದ್ಮೇಲೆ ದೆಹಲಿಯಂತೆ ಪೀಸ್ ಮಾಡ್ತೀನಿ ಅಂತ ವಾರ್ನಿಂಗ್ ಬೇರೆ ಕೊಟ್ಟಿದ್ದ. ನಿನ್ನ ದೇಹ ಯಾರಿಗೂ ಗುರುತೇ ಸಿಗದಂತೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ. ಆದ್ರೆ ಆತನನ್ನ ಅರೆಸ್ಟ್ ಮಾಡಿಲ್ಲ ಅಂತ ಪೊಲೀಸರ ವಿರುದ್ಧ ಸಂತ್ರಸ್ತೆ ಗಂಭೀರ ಆರೋಪ ಮಾಡ್ತಾ ಇದ್ದಾಳೆ. ಅಂದರೆ ಸ್ಟಾರ್ಟಿಂಗ್ ಅವ್ನು ಮುಸ್ಲಿಮ್, ನಾನು ಹಿಂದೂ ಆಗಿದ್ದರಿಂದ ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ. ಆ್ಯಂಡ್ ಅವನು ಆವಾಗಲೇ ಸೂಸೈಡ್ ಮಾಡ್ತೀನಿ ಎಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಫ್ರೆಂಡ್ಸ್ ಜೊತೆ ಎಲ್ಲ ಫೋನ್ ಮಾಡಿ ಹೇಳಿಸೋದು. ಸೊ ಹಾಗಾಗಿ ನಾನು ಎಕ್ಸೆಪ್ಟ್ ಮಾಡಬೇಕಾಗಿದ್ದಂತ ಬಂತು. ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿಬಿಟ್ಟು ಅವನು ಮದುವೆ ಮ್ಯಾರೇಜ್ ಪ್ರಪೋಸಲ್ ಮತ್ತು ಮುಸ್ಲಿಮಿಗೇನು ಕನ್ವರ್ಟ್ ಆಗೋದು ಬೇಕಾಗಿಲ್ಲ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದ. ಆ್ಯಂಡ್ ಅವ್ನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಹತ್ರದಿಂದ ಅಮೌಂಟ್ ಎಲ್ಲ ತೊಗೊಂಡಿರೋದು ಉಂಟು. ಆ್ಯಂಡ್ ಆಲ್ಸೋ 13,40,000 ಕೊಟ್ಟಿದ್ದೀನಿ ಇಲ್ಲಿವರೆಗೂ. ಆಮೇಲೆ ಅದು ಅಲ್ಲದೆ ಮತ್ತು ಗೋಲ್ಡ್ಸು ನಂದು ತೊಗೊಂಡಿದ್ದೆ, ಆಲ್ಮೋಸ್ಟ್ 2.5 to 3 lakhs ಆಫ್ ಗೋಲ್ಡ್ಸ್ ತೊಗೊಂಡಿದ್ದಾನೆ. ಆ್ಯಂಡ್ ಲಾಸ್ಟಿಗೆ ಲೇಟರ್ ಇದೆಲ್ಲ ಆದಮೇಲೆ ಮದುವೆ ಆಗಕ್ಕೆ ಹೇಳಿದರೆ ಮುಸ್ಲಿಮಿಗೆ ಕನ್ವರ್ಟ್ ಆಗಬೇಕು, ಕನ್ವರ್ಟ್ ಆಗಲಿಲ್ಲ ಅಂದರೆ ಮ್ಯಾರೇಜ್ ಆಗೋಕ್ಕಾಗಲ್ಲ. ಈವನ್ ಇನ್ಕ್ಲೂಡಿಂಗ್ ಅವ್ರ ಪೇರೆಂಟ್ಸ್ ಕೂಡ ಹಾಗೆ ಹೇಳಿದ್ದಾರೆ. ಆ್ಯಂಡ್ ಅದಾದಮೇಲೆ ನಾನು ಫಸ್ಟ್ ವುಮೆನ್ ಸ್ಟೇಷನ್, ಫಸ್ಟ್ ಎಸ್ ಟಿ ಪಾಲಿಸ್ ಸ್ಟೇಷನಿಗೆ ಹೋದೆ. ಹಾಂ ಹೌದು, ಅಂದರೆ ಇದು ಫಸ್ಟ್ ವುಮೆನ್ ಸ್ಟೇಷನಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟುವಾಗ ಅವರಂದರು ಮದುವೆ ಆಗಿ ಮತ್ತು ಇವರೆಲ್ಲ ಅಂದರು ಕನ್ವರ್ಟ್ ಆಗೋದೇನು ಬೇಡ, ಇವ್ಳು ಮದುವೆ ಆಗಲಿ ಅಂತ ಎಕ್ಸೆಪ್ಟ್ ಮಾಡಿ ಆದಮೇಲೆ ಹೊರಗೆ ಬಂದಮೇಲೆ ನಾನು ಒಂದಿನ ಸಪ್ರೇಟಾಗಿ ಮೀಟ್ ಮಾಡಿದ್ರು ಅವ್ರ ಫ್ಯಾಮಿಲಿ ಎಲ್ಲ.
ಆವಾಗ ಅವ್ನು ಹೇಳಿದ್ದೇನೆಂದರೆ ಲೈಕ್ ಮದುವೆ ಆಗ್ತೀನಿ, ಮದುವೆ ಆಗಿದ್ಮೇಲೆ ನಿನ್ನನ್ನೆಂತೂ ಜೀವಂತವಾಗಿ ಬಿಡಲ್ಲ. ಲೈಕ್ 4-5 ಇಯರ್ಸ್ ಬ್ಯಾಕ್ ಡೆಲ್ಲಿ ಸೀನ್ಸ್ ಇರ್ತಾ ಎಲ್ಲ 35 to 60 ಪೀಸಸ್ ಮಾಡಿ ಒಬ್ರಿಗೂ ಒಂದು ಪೀಸ್ ಕೂಡ ಸಿಗಬಾರ್ದು, ಆ ರೀತಿ ಮಾಡಿ ನಿನ್ನ ಸಾಯಿಸ್ತೀನಿ. ಮತ್ತು ನಮ್ಮ ಅಪ್ಪಮ್ಮ ಹೇಳಿದ ಹುಡುಗಿನೇ ಮುಸ್ಲಿಂ ಹುಡುಗಿನ ಮದುವೆ ಆಗ್ತೀನಿ ಅಂತ ನನಗೆ ಥ್ರೆಟನ್ ಎಲ್ಲ ಮಾಡಿದ್ದಾನೆ. ಅಂದರೆ ಸ್ಟಾರ್ಟಿಂಗ್ ಲೈಕ್ ಅವ್ನು ಮುಸ್ಲಿಂ, ನಾನು ಹಿಂದೂ ಆಗಿದ್ದರಿಂದ ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ. ಆ್ಯಂಡ್ ಅವನು ಆವಾಗಲೇ ಲೈಕ್ ಸೂಸೈಡ್ ಮಾಡ್ತೀನಿ ಎಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಫ್ರೆಂಡ್ಸ್ ಜೊತೆ ಎಲ್ಲ ಫೋನ್ ಮಾಡಿ ಹೇಳಿಸೋದು. ಸೊ ಹಾಗಾಗಿ ನಾನು ಲೈಕ್ ಎಕ್ಸೆಪ್ಟ್ ಮಾಡಬೇಕಾಗಿದ್ದಂತ ಬಂತು. ಲೈಕ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿಬಿಟ್ಟು ಅವನು ಲೈಕ್ ಮದುವೆ ಮ್ಯಾರೇಜ್ ಪ್ರಪೋಸಲ್ ಮತ್ತು ಮುಸ್ಲಿಮಿಗೇನು ಕನ್ವರ್ಟ್ ಆಗೋದು ಬೇಕಾಗಿಲ್ಲ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ. ಆ್ಯಂಡ್ ಅವ್ನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಹತ್ರದಿಂದ ಅಮೌಂಟ್ ಎಲ್ಲ ತೊಗೊಂಡಿರೋದು ಉಂಟು. ಆ್ಯಂಡ್ ಆಲ್ಸೋ 13,40,000 ಕೊಟ್ಟಿದ್ದೀನಿ ಇಲ್ಲಿವರೆಗೂ. ಆಮೇಲೆ ಅದು ಅಲ್ಲದೆ ಮತ್ತೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಏನಿದು ಲವ್ ಜಿಹಾದ್ ಪ್ರಕರಣ, ಅದರ ಜೊತೆಗೆ 9 ತಿಂಗಳಾಗಿದ್ರು ಯಾಕಿನ್ನೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ? ಆತ ಎಲ್ಲಿದ್ದಾನೆ, ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಖಂಡಿತವಾಗ್ಲೂ ಪ್ರಭು, ಏನಂದರೆ ಈ ಒಂದು ಪ್ರಕರಣ ನಡೆದು ಕೂಡ ಅಂದರೆ 9 ತಿಂಗಳು ಕಳೆದರೂ ಕೂಡ ಯಾವುದೇ ರೀತಿಯಾಗಿ ಇದ್ರ ಬಗ್ಗೆ ಏನು ಆ ಪ್ರಕರಣದ ಗಂಭೀರತೆಯನ್ನು ಪಡ್ಕೊಳ್ತಿಲ್ಲ ಪೊಲೀಸರು ಅಂತಲೂ ಕೂಡ ಈಗಾಗಲೇ ಸಂತ್ರಸ್ತ ಯುವತಿ ಕೂಡ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಮೊದಲಿಗೆ ಇವರು ಏನು ಸಂತ್ರಸ್ತ ಯುವತಿ ಏನಿದ್ದಾಳೆ ಆಕೆ ಸ್ನೇಹಿತರಿಂದ ಕೂಡ ಈ ಉಮಾನ್ ಎಂಬಾತ ಕೂಡ ಪರಿಚಯ ಆಗಿರ್ತಾನೆ. ಪರಿಚಯ ಆದ ನಂತರದಲ್ಲಿ ಪ್ರೀತಿ ಪ್ರೇಮ ಅಂತ ಬೆಳೆದು ಆನಂತರ ಮದುವೆ ಆಗೋದಕ್ಕೂ ಕೂಡ ಈತ ನಂಬಿಸಿ ಮೋಸ ಮಾಡಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಆಕೆ ಈತನ ಮೇಲೆ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಮೊದಲಿಗೆ ಎಲ್ಲವೂ ಕೂಡ ಚೆನ್ನಾಗಿತ್ತು, ಯಾವಾಗ ಮದುವೆ ಅನ್ನೋ ವಿಚಾರ ಬಂತು ಆಗ ನೀನು ಮತಾಂತರ ಆಗ್ಬೇಕು ನಮ್ಮ ಧರ್ಮಕ್ಕೆ ಅಂತಾನು ಕೂಡ ಪಟ್ಟನ ಹಿಡಿದಿದ್ದ. ಇದರ ಜೊತೆಗೆ ಅವರ ತಂದೆ ತಾಯಿನೂ ಕೂಡ ಮತಾಂತರ ಆದ್ರೆ ಮಾತ್ರ ನಿನ್ನನ್ನು ಮದುವೆ ಮಾಡ್ಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾ ಇದ್ರು. ಇದನ್ನ ಪ್ರಶ್ನೆ ಮಾಡಿದಕ್ಕೆ ನನಗೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತಾನು ಕೂಡ ಈಗಾಗಲೇ ಯುವತಿ ಆರೋಪವನ್ನು ಕೂಡ ಮಾಡಿರುವಂತದ್ದು. ಇನ್ನು ಈ ಒಂದು ಘಟನೆ ನಡೀತಾ ಇದ್ದಂತೆ ಯುವತಿ ಕೂಡ ಪೊಲೀಸ್ ಠಾಣೆ ಮೆಟ್ಲು ಕೂಡ ಏರಿರ್ತಾರೆ. ಮೊದಲು ವುಮೆನ್ಸ್ ಪೊಲೀಸ್ ಠಾಣೆಗೆ ಹೋಗ್ತಾರೆ, ಆನಂತರ ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣೆ ಕೊಡಿ ಹೋಗಿ ದೂರನ್ನು ಕೂಡ ಕೊಡ್ತಾರೆ. ಪೊಲೀಸರು ದೂರನ ಸ್ವೀಕರಿಸ್ತಾರ ಹೊರತು ಯಾವುದೇ ರೀತಿಯಾದಂಥ ಆತನನ್ನು ಅರೆಸ್ಟ್ ಮಾಡುವಂಥದ್ದು, ಆತನ ಕರೆಸಿ ವಾರ್ನಿಂಗ್ ಮಾಡುವಂಥದ್ದು ಯಾವುದೂ ಮಾಡಿಲ್ಲ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಇನ್ನು ಮತಾಂತರ ಮಾಡ್ಕೊಳ್ಳಕ್ಕೆ ಹೇಳಿದ್ರು ಅನ್ನೋದ್ರ ವಿಚಾರವನ್ನು ಕೂಡ ಪ್ರಕರಣದಲ್ಲಿ ಉಲ್ಲೇಖ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಪೊಲೀಸರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಇನ್ನು ಸಾಕಷ್ಟು ಬೆದರಿಕೆ ಆಗ್ತಾರೆ ಅನ್ನೋ ಒಂದು ವಿಚಾರಗಳನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಇದರ ಜೊತೆಗೆ ಈಗಾಗಲೇ 13,40,000 ಹಣವನ್ನು ಕೂಡ ಜೊತೆಗೆ ಚಿನ್ನಾಭರಣವನ್ನು ಕೂಡ ಈಗಾಗಲೇ ನನ್ನಿಂದ ಪಡೆದಿದ್ದಾರೆ. ಆದರೂ ಅದೆಲ್ಲವನ್ನು ಕೂಡ ಯಾರು ಕೂಡ ವಾಪಸ್ ಕೊಟ್ಟಿಲ್ಲ. ಇನ್ನು ಪೊಲೀಸರು ಕೂಡ ರಿಕವರಿ ಮಾಡಿಸ್ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಹೊರತು ಯಾವುದೇ ರೀತಿಯಾಗಿ ಇದುವರೆಗೂ 1 ರೂಪಾಯಿನೂ ಕೂಡ ಆತನಿಂದ ರಿಕವರಿ ಮಾಡಿಸ್ಕೊಟ್ಟಿಲ್ಲ. ನನಗೆ ಕಳೆದ 9 ತಿಂಗಳಿಂದನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತಲೂ ಕೂಡ ಈಗಾಗಲೇ ಸಂತ್ರಸ್ತ ಯುವತಿ ಆರೋಪ ಮಾಡಿದ್ದಾರೆ. ಸೊ ಹೀಗಾಗಿ ಈ ಒಂದು ಕೇಸು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಟರ್ನ್ ಪಡೆಯುತ್ತೆ ಅಂತ ನೋಡಬೇಕಾಗತ್ತೆ. ಯಾಕಂದ್ರೆ ಈ ರೀತಿಯಾಗಿ ಲವ್ ಜಿಹಾದ್ ಸಾಕಷ್ಟು ಆಗ್ತಾ ಇದ್ರು ಕೂಡ ಅಂದ್ರೆ ಯಾರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋದು ಕೂಡ ಒಂದು ರೀತಿಯಾಗಿ ಕಾಣ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಹಿರಿಯ ಅಧಿಕಾರಿಗಳು ಈಗ ಮಾಧ್ಯಮದಲ್ಲಿ ವರದಿಯ ನೋಡಿದ ನಂತರದಾನರು ಎಚ್ಚೆತ್ಕೊಂಡು ಆ ಸಂತ್ರಸ್ತ ಯುವತಿಗೆ ಒಂದು ರೀತಿ ನ್ಯಾಯ ಕೊಡಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.